ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಸೂಪರ್ ಆಗಿದ್ದೀರಾ ಅಂತ ತಿಳ್ಕೊಂತೀನಿ. ನಾನು ಕೂಡ ಸೂಪರ್ ಆಗಿದ್ದೀನಿ. ರೇಷನ್ ಕಾರ್ಡ್ ದಾರರಿಗೆ ಅಂತ ಅಂದ್ರೆ ಎಪಿಎಲ್ ಆಗಿರ್ಬೋದು, ಬಿಪಿಎಲ್ ರೇಷನ್ ಕಾರ್ಡ್ ದಾರರಾಗಿರ್ಬೋದು, ಸೊ ನಿಮಗೆ ಭರ್ಜರಿ ಗುಡ್ ನ್ಯೂಸ್ ಅನ್ನ ನೀಡಿದ್ದಾರೆ ರಾಜ್ಯ ಸರ್ಕಾರದ ಕಡೆಯಿಂದ ಅಂತಾನೆ ಹೇಳ್ಬೋದು. ನೆಕ್ಸ್ಟ್ ಶಕ್ತಿ ಯೋಜನೆಯಲ್ಲಿ ಮಹಿಳೆಯರಿಗೆ ಮಾತ್ರ ಇಲ್ಲಿ ಉಚಿತವಾಗಿ ಪ್ರಯಾಣವನ್ನ ಕೊಡ್ತಾ ಇದ್ದೀರಾ. ನೆಕ್ಸ್ಟ್ ಗಂಡಸರು ಏನ್ ಮಾಡಿದ್ದಾರೆ, ಸೊ ಲಿಂಗ ಭೇದ ಭಾವ ಯಾಕೆ ಮಾಡ್ತಾ ಇದ್ದೀರಾ ಅಂತ ಕೂಡ ಇಲ್ಲಿ ಚರ್ಚೆ ನಡೀತಾ ಇದೆ. ಸೊ ಅದ್ರ ಬಗ್ಗೆನೂ ಕೂಡ ನಿಮಗೆ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ. ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆವರೆಗೂ ಕೂಡ ನೋಡಿ. ಈ ಜೊತೆಗೆ ಒಂದು ಮಾಹಿತಿಯನ್ನ ಆದಷ್ಟು ಶೇರ್ ಕೂಡ ಮಾಡಿ. ಬನ್ನಿ ಫ್ರೆಂಡ್ಸ್, ವಿಡಿಯೋನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವೇನಾದ್ರೂ ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ರೆ ಸೊ ಪ್ಲೀಸ್ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಂದ್ ವೇಳೆ ಏನಾದ್ರೂ ಫೇಸ್ಬುಕ್ ಪೇಜ್ ಅಲ್ಲಿ ವಿಸಿಟ್ ಮಾಡ್ತಾ ಇದ್ರೆ ಸೊ ಅಲ್ಲೂ ಕೂಡ ಫಾಲೋ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಜೊತೆಗೆ ಸಪೋರ್ಟ್ ಮಾಡಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ತಾ ಇದ್ದೀರಾ ಎಲ್ರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳು. ಎಸ್ ಫ್ರೆಂಡ್ಸ್, ಇಲ್ಲಿ ಮೊದಲನೇದಾಗಿ ರೇಷನ್ ಕಾರ್ಡ್ ದಾರರು, ಸೊ ಅಂತಂದ್ರೆ ರೇಷನ್ ಕಾರ್ಡ್ ಅನ್ನ ಯೂಸ್ ಮಾಡ್ತಾ ಇದ್ದೀರಾ. ಸೊ ಹಲವಾರು ಒಂದು ಬೆನಿಫಿಟ್ ಗಳು ರೇಷನ್ ಕಾರ್ಡ್ ಇಂದ ಪಡೆದುಕೊಳ್ತಾ ಇದ್ದೀರಾ. ಸೊ ಏನಂತ ಅಂದ್ರೆ ಇವಾಗ ಆಪರೇಷನ್ ಆಗಿರ್ಬೋದು, ಹಾಸ್ಪಿಟಲ್ ಆಗಿರ್ಬೋದು, ಮನೇಲಿ ರೇಷನ್ ತಗೊಳ್ಳೋದಾಗಿರ್ಬೋದು, ಪ್ರತಿಯೊಂದಕ್ಕೂ ಕೂಡ ಯೂಸ್ ಮಾಡ್ತಾ ಇದೀವಿ. ಇಲ್ಲಿ ಏನಂತ ಅಂದ್ರೆ ಕೆಲವೊಬ್ರು ಕೇಳ್ತಾ ಇದ್ರು ಹೊಸ ರೇಷನ್ ಕಾರ್ಡ್ಗೆ ಅರ್ಜಿಯನ್ನ ಸಲ್ಲಿಸೋದಕ್ಕೆ ಏನಾದ್ರು ಓಪನ್ ಆಗಿದ್ಯಾ, ಸೊ ಸಲ್ಲಿಸಬಹುದಾ ಅಂತ ಕೇಳ್ತಾ ಇದ್ರು. ಸೊ ಅಂತವ್ರಿಗೆ ಹೇಳೋದಾದ್ರೆ ನಿಮಗೆ ಅರ್ಜಿಯನ್ನ ಸಲ್ಲಿಸೋದಕ್ಕೆ ಅಂತ ಅಂದ್ರೆ ಹೊಸ ರೇಷನ್ ಕಾರ್ಡ್ ಅನ್ನ ಪಡೆದುಕೊಳ್ಳೋದಕ್ಕೆ ಇಲ್ಲಿ ಅವಕಾಶವನ್ನ ನೀಡಿಲ್ಲ ಇನ್ನೂ ಕೂಡ. ಸೊ ಅದನ್ನ ಅಪ್ಲೈ ಮಾಡೋದಕ್ಕೆ ಇನ್ನೂ ಕೂಡ ಸ್ಟಾರ್ಟ್ ಮಾಡಿಲ್ಲ. ಬಟ್ ಆಗಿದ್ರೆ ಇನ್ನೇನು ಗುಡ್ ನ್ಯೂಸ್ ಕೊಟ್ಟಿದ್ದಾರೆ ಅಂತ ನೀವು ಕೇಳ್ಬೋದು. ಸೊ ಗುಡ್ ನ್ಯೂಸ್ ಬಂದಿದೆ. ಅದೇನಂತ ಅಂದ್ರೆ ನಿಮಗೆ ರೇಷನ್ ಕಾರ್ಡ್ ತಿದ್ದುಪಡಿಗೆ ಅವಕಾಶವನ್ನ ಮತ್ತೆ ಎಕ್ಸ್ಟೆಂಡ್ ಮಾಡಿದ್ದಾರೆ. ಸೊ ನಿಮ್ಮೆಲ್ಲರಿಗೂ ಕೂಡ ತಿಳಿದಿರೋ ಹಾಗೆ ನಾನು ಮೊದಲು ಹೇಳಿದ್ದೆ. ಸೊ ಏನಂದ್ರೆ ಫೆಬ್ರವರಿ ಕೊನೆವರೆಗೂ ಕೂಡ ಇಲ್ಲಿ ಅವಕಾಶವನ್ನ ಕೊಟ್ಟಿದ್ದಾರೆ ಅಂತ. ಬಟ್ ಇವಾಗ ಈ ತಿಂಗಳು ಅಂತ ಅಂದ್ರೆ ಮಾರ್ಚ್ ತಿಂಗಳು ಏನಿದೆ, ಈ ತಿಂಗಳು 31ರವರೆಗೂ ಕೂಡ ನಿಮಗೆ ಅವಕಾಶ ಇದೆ. ಸೊ ಯಾರನ್ನಾದ್ರೂ ಸೇರಿಸೋದಾಗಿರ್ಬೋದು, ಯಾರನ್ನಾದ್ರೂ ರಿಮೂವ್ ಮಾಡೋದಾಗಿರ್ಬೋದು, ಮಿಸ್ಟೇಕ್ ಆಗಿರೋ ಹೆಸರುಗಳನ್ನ ಸರಿ ಮಾಡಿಸೋದಾಗಿರ್ಬೋದು, ಅಡ್ರೆಸ್ ಸರಿ ಮಾಡಿಸೋದಾಗಿರ್ಬೋದು, ಡೆತ್ ಆಗಿರೋರ್ನ ರಿಮೂವ್ ಮಾಡಿಸೋದಾಗಿರ್ಬೋದು, ಯಾವುದೇ ರೀತಿ ತಿದ್ದುಪಡಿ ಇದ್ರೂ ಕೂಡ ನೀವು ಈ ತಿಂಗಳು ಕೊನೆ ಒಳಗಡೆ ಮಾಡಿಸ್ಕೋಬಹುದು. ಸೊ ಟೈಮ್ ಅನ್ನ ಎಕ್ಸ್ಟೆಂಡ್ ಮಾಡಿದ್ದಾರೆ. ಸೊ ಈ ರೀತಿಯಾದಂತಹ ಒಂದು ಭರ್ಜರಿ ಗುಡ್ ನ್ಯೂಸ್ ಅನ್ನ ಸರ್ಕಾರ ನೀಡಿದೆ ಅಂತಾನೆ ಹೇಳ್ಬಹುದು. ನೆಕ್ಸ್ಟ್ ನಿಮಗೆ ರೇಷನ್ ಕಾರ್ಡ್ ಹೊಂದಿರೋರಿಗೆ ಈ ಮಾರ್ಚ್ ತಿಂಗಳಲ್ಲಿ 15 ಕೆಜಿ ಅಕ್ಕಿ ಕೂಡ ಸಿಗ್ತಾ ಇದೆ ಅನ್ನೋ ಬಗ್ಗೆ ಯೋಜನೆಯ ಕಡೆಯಿಂದ. ಸೊ ಅದು ಕೂಡ ತಿಳಿಸ್ಕೊಟ್ಟಿದ್ದೀನಿ ಆಲ್ರೆಡಿ. ಸೊ ನೆಕ್ಸ್ಟ್ ಇವಾಗ ಶಕ್ತಿ ಯೋಜನೆ. ಸೊ ಶಕ್ತಿ ಯೋಜನೆ ಬೇಡ, ಇದ್ರ ಅವಶ್ಯಕತೆ ಇಲ್ಲ, ಬಂದ್ ಮಾಡಿ ಅಂತ ಮೊದಲಿಂದಾನು ಕೂಡ ಕೇಳ್ಕೊಂಡ್ ಬರ್ತಿದ್ದಾರೆ ಎಷ್ಟೊಂದು ಮಹಿಳೆಯರು ಕೂಡ. ನೆಕ್ಸ್ಟ್ ಇವಾಗ ಕೆಲವರಿಗೆ ಇಷ್ಟ ಆಗುತ್ತೆ, ಕೆಲವರಿಗೆ ಇಷ್ಟ ಆಗೋದಿಲ್ಲ. ಸೊ ಅದೇ ರೀತಿ ಕೆಲವರು ಮಹಿಳೆಯರು ನಮಗೆ ಬೆನಿಫಿಟ್ ಆಯ್ತಪ್ಪ ಅಂತ ಅಂತಾರೆ. ಇನ್ನ ಕೆಲವೊಬ್ರು ಏನಂತಾರೆ, ಸೊ ಇದ್ರ ಅವಶ್ಯಕತೆ ಏನಿರ್ಲಿಲ್ಲ, ಸೊ ಮಕ್ಕಳಿಗೆ, ವೃದ್ಧರಿಗೆ ಸೊ ಈ ರೀತಿ ಫ್ರೀ ಅವ್ರಿಗೆ ಕೊಟ್ಟಿದ್ರೆ ಚೆನ್ನಾಗಿರೋದು ಅಂತ ಹೇಳಿದ್ರು. ಬಟ್ ಇಲ್ಲಿ ಇನ್ನೊಬ್ರು ಹೇಳ್ತಾ ಇದಾರೆ ಏನಂತ ಅಂದ್ರೆ ಈ ಶಕ್ತಿ ಯೋಜನೆಯ ಬಗ್ಗೆ ಕೇಸನ್ನ ಕೂಡ ಫೈಲ್ ಮಾಡ್ತಾ ಇದ್ದಾರೆ. ಅಂತ ಅಂದ್ರೆ ಮೂಲಭೂತ ಹಕ್ಕು ಅಂತ ಅಂದ್ರೆ ಅದ್ರ ಉಲ್ಲಂಘನೆ ಆಗಿದೆ. ನೆಕ್ಸ್ಟ್ ಇಲ್ಲಿ ಜಾತಿ ಭೇದ ಭಾವ. ಇವಾಗ ಏನಂತ ಅಂದ್ರೆ ಮಹಿಳೆಯರು ಪಾಸ್ ತೋರಿಸ್ಬಿಟ್ಟು ಕುತ್ಕೊಳ್ತಾರೆ ಸೀಟಲ್ಲಿ, ಪುರುಷರು ಟಿಕೆಟ್ ತಗೊಂಡ್ರು ಕೂಡ ಏನಾಗ್ತಾ ಇದೆ, ಇಲ್ಲಿ ಅವರು ನಿಂತ್ಕೊಂಡು ಪ್ರಯಾಣವನ್ನ ಮಾಡಬೇಕಾಗಿದೆ. ಸೊ ಹಾಗಾಗಿ ಮಹಿಳೆಯರಿಗೆ ಮಾತ್ರ ಉಚಿತವಾಗಿ ಕೊಟ್ಟಿದ್ದೀರಾ, ಪುರುಷರು ಏನ್ ಮಾಡಿದ್ರು, ಸೊ ಪುರುಷರಿಗೆ ಯಾಕೆ ನೀವು ಉಚಿತವಾಗಿ ಕೊಟ್ಟಿಲ್ಲ, ಸೊ ಪುರುಷರಿಗೂ ಕೂಡ ನೀವು ಉಚಿತವಾಗಿ ಕೊಡ್ಬೋದು ಅಲ್ವಾ ಅಂತ ಕೇಳ್ತಾ ಇದ್ದಾರೆ. ಸೊ ಇಲ್ಲೇನಂತ ಅಂದ್ರೆ ಇವಾಗ ಎಲ್ರಿಗೂ ಕೂಡ ಗೊತ್ತೇ ಇದೆ, ಪುರುಷರು ಎಲ್ಲರೂ ಕೂಡ ಇವಾಗ ಆಲ್ಮೋಸ್ಟ್ ನಿಂತ್ಕೊಂಡೇ ಜರ್ನಿ ಮಾಡಬೇಕು ಟಿಕೆಟ್ ತಗೊಂಡ್ರು ಕೂಡ. ಯಾಕೆಂತಂದ್ರೆ ಮಹಿಳೆಯರಿಗೆ ಫ್ರೀ ಇರುತ್ತೆ, ಆಲ್ಮೋಸ್ಟ್ ಎಲ್ಲರೂ ಕೂಡ ಕುತ್ಕೊಂಡು ಪ್ರಯಾಣವನ್ನ ಮಾಡ್ತಾರೆ. ಬಟ್ ಪುರುಷರಿಗೆ ಏನಾಗ್ತಾ ಇದೆ, ಸ್ಟೂಡೆಂಟ್ಸ್ ಗಳಿಗೆ, ಪುರುಷರಿಗೆ, ವೃದ್ಧರಿಗೆ, ಸೊ ಎಲ್ಲರಿಗೂ ಕೂಡ ಇಲ್ಲಿ ಏನಾಗ್ತಾ ಇದೆ, ತುಂಬಾನೇ ಪ್ರಾಬ್ಲಮ್ ಆಗ್ತಾ ಇದೆ. ಅದು ಅಲ್ಲದೆ ನಮ್ಮ ಸಾರಿಗೆ ಸಚಿವರು ಕೂಡ ಹೇಳಿದ್ದಾರೆ, ಸೊ ಶಕ್ತಿ ಯೋಜನೆಯಿಂದ ನಮ್ಮ ಒಂದು ಸಾರಿಗೆ ಇಲಾಖೆಗೆ ತುಂಬಾನೇ ನಷ್ಟ ಆಗ್ತಾ ಇದೆ, ಸೊ ಲಾಭ ಆಗ್ತಾ ಇಲ್ಲ. ಹತ್ತತ್ರ 1,500 ಕೋಟಿ ಹಣ ಏನಾಗ್ತಾ ಇದೆ, ನಷ್ಟ ಆಗ್ತಾ ಇದೆ ಪ್ರತಿ ತಿಂಗಳು ಅಂತ ಕೂಡ ಅವರೇನೆ ಒಪ್ಕೊಂಡಿದ್ದಾರೆ ಕೂಡ ಸದನದಲ್ಲಿ. ನೆಕ್ಸ್ಟ್ ಹಾಗಾಗಿ ಈ ರೀತಿಯಾದಂತಹ ಚರ್ಚೆಗಳು ನಡೀತಾ ಇದೆ ಶಕ್ತಿ ಯೋಜನೆ ಬಗ್ಗೆ. ಸೊ ಈ ಶಕ್ತಿ ಯೋಜನೆ ಮುಂದುವರಿಬೇಕಾ ಅಥವಾ ಏನಾದ್ರೂ ಸ್ಟಾಪ್ ಆಗ್ಬೇಕಾ, ನಿಮ್ಮ ಅನಿಸಿಕೆ ಏನು? ಟಿಕೆಟ್ ತಗೊಂಡು ನಿಂತ್ಕೊಂಡು ಪ್ರಯಾಣ ಮಾಡಬೇಕು ಅಂತ ಅಂದ್ರೆ ಎಲ್ಲರೂ ಕೂಡ ಬೇಸರ ಹಾಗೆ ಆಗುತ್ತೆ. ಪುರುಷರು ಕೇಳ್ತಾರೆ, ನಾವೇನ್ ಕಾಂಗ್ರೆಸ್ ಸರ್ಕಾರಕ್ಕೆ ಓಟ್ ಆಗಿಲ್ವಾ, ಆಗಿದ್ರೆ ಮಹಿಳೆಯರು ಮಾತ್ರನಾ, ಸೊ ಮಹಿಳೆಯರು ಅನ್ನೋ ಕಾರಣಕ್ಕೋಸ್ಕರ ನೀವು ಏನ್ ಮಾಡ್ತಾ ಇದ್ದೀರಾ, ಫ್ರೀಯಾಗಿ ಕೊಡ್ತಿದ್ದೀರಾ, ನಾವು ಪುರುಷರು ಏನ್ ಮಾಡಿದ್ದು ಅಂತ ಮೊದಲೆಲ್ಲ ಅದು ಕೂಡ ಚರ್ಚೆ ಆಯ್ತು. ಸೊ ಇದ್ರ ಬಗ್ಗೆ ನಿಮಗೆ ಏನ್ ಅನ್ಸುತ್ತೆ, ಸೊ ಅದನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ. ಯಾರೆಲ್ಲ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸೊ ಪ್ಲೀಸ್ ಬೇಗ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್, ಬೈ.